ಅಲ್ಲ ಶ್ರೀದೇವಿ, ಅಲ್ಲಿಗೆ ಹೋಗಿಲ್ವಂತ ಹಂಗಾದ್ರೆ ತವ್ರ ಮನೆಗೆ ಕೇಳ್ಕೊಂಬಂದ ಹೋಗಿ. ಹೌದಜ್ಜಿ, ಹೋಗಿ ಕೇಳ್ಕೊಂಡು ಬಂದೆ ನಾನು. ಅಲ್ಲಿ ಹೋಗೇ ಇಲ್ವಂತೆ, ಅವ್ರಿಗೆ ಗೊತ್ತೇ ಇಲ್ಲ. ಅತ್ತೆ ಯಾಕೆ ಇಲ್ಲಿಗೆ ಬರ್ತಾರೆ ಅಂತಂದ್ರು. ನನಗೂ ಏನೂ ಇಲ್ಲ, ನಾನು ಸುಮ್ಮನೆ ಏನ್ಕೋ ತವ್ರ ಮನೆಗೆ ಬಂದಿದ್ದೆ. ಅತ್ತೆನೂ ಹೋಗ್ಬೇಕು ಅಂತ ಹೇಳ್ತಿದ್ರು. ನಾನು ಹೋಗಿರೋದಕ್ಕೆ ಅವ್ರು ಏನಾನ ಬಂದ್ರ ನಾನು ಬಂದ್ಮೇಲೆ ಅಂತ ನೋಡೋಣ ಅಂತ ಬಂದೆ ಅಂತ ಸುಳ್ಳು ಹೇಳ್ದೆ ಅಷ್ಟೇನೆ. ಹಿಂಗೆ ಜಗಳ ಆಯ್ತು, ಮನೆ ಬಿಟ್ಟು ಹೋಗ್ಯಾರೆ ಅಂತನ ಏನು ಹೇಳಕ್ ಹೋಗ್ಲಿಲ್ಲ. ಹೌದಾ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಹಂಗಾದ್ರೆ ಮತ್ತೆ ಎಲ್ಲಿಗೆ ಹೋದ್ಲು? ರವಿ ರಾಣಿರೂರ್ಗೆ ಹೋಗಿದ್ದ. ರಾಣಿರೂರ್ಗೆ ಹೋಗಿ ವಾಪಸ್ ಬರ್ಲಿಲ್ವಲ್ಲ, ಮತ್ತೆ ಎಲ್ಲಾದ್ರೂ ಹೋದ್ನಾ? ಅದೇ ಅಜ್ಜಿ, ಬೇರೆ ಯಾರಾದ್ರೂ ಸಂಬಂಧಿಕರ ಊರಿಗೆ ನಾನು ಹೋಗ್ಯವ್ರ ಅಂತ ನೋಡ್ಕೊಂಬರಕ್ ಹೋಗಿರ್ಬೇಕು. ಬರ್ತಾರೆ ಇರ್ರಿ, ಬಂದ್ಮೇಲೆ ಗೊತ್ತಾಗುತ್ತೆ ಏನಾನ ಹೋಗಿದ್ದಾರಾ ಇಲ್ವಾ ಅಂತಾನ. ಅಲ್ಲ ಹೋಗಿದ್ರೆ ಅದೇ ರಾಣಿರೂರ್ಗೆ ಹೋಗಿರ್ಬೇಕು ಒಂದು, ಇಲ್ಲ ಅಂದ್ರೆ ಅದೇ ತವ್ರ ಮನೆಗೆ ಹೋಗಿರ್ಬೇಕು. ಆಗ ಬಂದ್ರಲ್ಲ ರೀ, ಬರ್ರಿ. ಅತ್ತೆ ಎಲ್ಲಾದ್ರೂ ಸಿಕ್ಕಿದ್ರಾ? ಏನೋ ರವಿ, ನಿಮ್ಮ ಅಮ್ಮನ ಸುಳಿವೆ ನಾನು ಸಿಕ್ತೇನೋ? ಯಾವ ಊರಿಗೆ ಹೋಗ್ಯವಳಂತ? ಹೇಳೋ ಜಲ್ದಿನಾ. ಅಯ್ಯೋ ಇಲ್ಲ ಅಜ್ಜಿ, ರಾಣಿರೂರ್ಗೂ ಹೋಗಿಲ್ಲ. ನೇತ್ರರೂರ್ಗೆ ಏನಾದರೂ ಹೋಗಿರ್ಬೋದಾ ಅಂತನ ಹೋಗಿದ್ದೆ ನೋಡ್ಕೊಂಬರಕ್ಕೆ. ಆದರೆ ಅಲ್ಲೂ ಇಲ್ಲ, ಎಲ್ಲಿಗೆ ಹೋದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಶ್ರೀದೇವಿ? ಹೆಂಗಾರೆ ಅಲ್ಲೂ ಇಲ್ಲ ಅನ್ನೋ ತವ್ರ ಮನೇಲೂ. ಈಗ ಏನು ಮಾಡೋದು ಅಜ್ಜಿ? ಎಲ್ಲಿಗೋಯ್ತು ಅಮ್ಮಯ್ಯ? ಅಪ್ಪ ಎಲ್ಲಿಗೋಯ್ತೀಗ? ನಿಮ್ಮ ಅಪ್ಪ ಇಲ್ಲೇ ಅಕ್ಕಪಕ್ಕದವ್ರಿಗೆ ಯಾರನ್ನ ತಕನ ಹೋಗವಳ, ಇಲ್ಲೇನೆ ಎಲ್ಲನ ಕೇಳ್ಕೊಂಬರ್ತೀನಿ ಅಂತ ಹೋದ್ನಪ್ಪ ನಿಮ್ಮ ಅಪ್ಪಯ್ಯ. ಬರಲಿಲ್ಲ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅಲ್ಲ ಎಂದೂ ಹಿಂಗೆಲ್ಲ ಮಾಡ್ದಾಳೆ ಅಲ್ಲಪ್ಪ ನಿಮ್ಮ ಅಮ್ಮಯ್ಯ. ಎದಕ್ಕೆ ಕೆಮ್ತಾಳೆ ಒಬ್ಬಳೇನೆ ಎಲ್ಗಾನ ಹೋಗ್ಬೇಕು ಅಂದ್ರೂ. ಅಂಥದ್ರಾಗೆ ಇವತ್ತೇ ಈ ಸರಿ ಏನು ಮನೆ ಬಿಟ್ಟು ಹೋಗ್ಬಿಟ್ಟವಳೆ. ಶಾನೆ ಬೇಜಾರಾಗಿರ್ಬೇಕೇನೋ, ನನ್ನ ಮಾತು ಯಾರೂ ನಂಬ್ತಿಲ್ಲ ಅಂತಾನ. ಏನು ಮಾಡೋದು ಈಗ ರವಿ? ನಿಮ್ಮ ಅಮ್ಮ ಏನೋ ಸಿಗಲಿಲ್ಲ ಅಂತಂದರೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣಜ್ಜಿ, ಎಲ್ಲೋಯ್ತು ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಇವ ಅಮ್ಮ ಯಾಕೆ ಹಿಂಗೆ ಮಾಡ್ತೈತೆ? ಅಲ್ಲ, ಈ ತಪ್ಪು ಮಾಡಿಲ್ಲ ಅಂತಂದರೆ ಇದ್ದು ನಿರೂಪಿಸ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಮನೆ ಬಿಟ್ಟು ಹೋಗ್ತಾರೆ ಯಾರಾದ್ರೂ? ಏನಾದ್ರೂ ಆ ಕಳ್ಳನೇನಾದ್ರೂ ಹುಡುಕೊಂಬರಕ್ಕೆ ಹೋಯ್ತಾ ನಮ್ಮ ಅಮ್ಮಯ್ಯ? ಏನು ರವಿ, ಎಲ್ಲೂ ಸಿಗ್ಲಿಲ್ವೇನೋ ನಿಮ್ಮ ಅಮ್ಮಯ್ಯ? ಏನೋ ಹಿಂಗಾಗೋಯ್ತು? ಇಲ್ಲಪ್ಪ, ಎಲ್ಲೂ ಸಿಗಲಿಲ್ಲ. ಏನು ಮಾಡೋದೀಗ? ಏನು ಮಾಡೋದು ಅಪ್ಪ? ಎಲ್ಲ ಯಾಕೆ ಹಿಂಗೆ ಮಾಡಿಬಿಟ್ಲು ನಿಮ್ಮ ಅಮ್ಮಯ್ಯ? ತಲೆ ಕೆಟ್ಟೋದಂಗೆ ಆಗ್ತೈತಲ್ಲ ರೀ. ನಾನೇ ಮೊದಲು ಅನುಮಾನ ಪಟ್ಟಿದ್ದು ಅತ್ತೆ ಹಿಂಗೆ ಮಾಡಿರ್ಬೋದಾ ಅಂತನ. ನಾನು ಆ ಥರ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಛೇ, ಅತ್ತೆ ಎಷ್ಟು ಬೇಜಾರಾಗಿದೆಯೋ ಏನೋ. ಹೋಗ್ಲಿ ಬಿಡು ಶ್ರೀದೇವಿ, ಏನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೋಯ್ತು. ಅಮ್ಮ ಏನೋ ಹಂಗೆ ತಾನೇ ಮಾಡಿದ್ದು. ಅವಾಗ ಆ ಥರ ಮಾಡಿಲ್ಲ ಅಂತಂದರೆ ಈಗ ಎಲ್ಲರೂ ನಂಬೋರು ತಾನೆ. ಅದಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊತೀಯ? ಏನೂ ಆಗಲ್ಲ, ಸುಮ್ಮನೆ ಇರು. ನೋಡೋಣ ಏನು ಮಾಡೋದು ಅಂತಾನ. ಎಲ್ಲಿ ಹುಡ್ಕೋದು? ಅಯ್ಯೋ ಮಾವ, ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರೇ ಹುಡುಕೊಡ್ತಾರೆ ಎಲ್ಲಿದ್ರು. ನಮಗೆ ಈ ಹುಡುಕಿ ಆಗೋಗೈತಲ್ಲ, ಎಲ್ಲಿದ್ದಾರೆ ಅಂತನ ಗೊತ್ತಿಲ್ಲ. ಈ ಪೊಲೀಸ್ನವ್ರಿಗೆ ಹೇಳಿದ್ರೆ ಈ ಥರ ಹಿಂಗೆ ಕಾಣೆ ಆಗಿದ್ದಾರೆ, ಮನೆಯಿಂದ ತಪ್ಪಿಸ್ಕೊಂಡಿದ್ದಾರೆ, ಹುಡುಕೊಡ್ರಿ ಅಂತನ ಅವ್ರು ಹುಡುಕೊಡ್ತಾರೆ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು ಅನ್ಸುತ್ತೆ. ಎಲ್ಲ ಕಡೆ ಹುಡುಕಿದ್ರು ಸಿಗ್ಲಿಲ್ಲ ಅಂತಂದರೆ ಇನ್ನು ಕಾಯೋದ್ರೆ ಅರ್ಥನೇ ಇಲ್ಲ. ಏನು ಮಾಡೋದಪ್ಪ? ಪೊಲೀಸ್ ಕಂಪ್ಲೇಂಟ್ ಕೊಡೋದಾ? ಪೊಲೀಸ್ ಕಂಪ್ಲೇಂಟಾ? ಅಯ್ಯೋ ಹೌದು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗಲೇನೆ ನಿಮ್ಮೆಲ್ಲರ ಮೇಲೂ. ನಮ್ಮಮ್ಮ ಕಾಣೆ ಆಗಿರೋದಕ್ಕೆ ಇವರೇ ಕಾರಣ ಅಂತಾನ. ರಾಣಿ, ರಾಣಿ, ಏನಮ್ಮ ನೀನಿಲ್ಲಿ? ಯಾಕೆ ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ವಾ? ನೀವೆಲ್ಲರೂ ಸೇರ್ಕೊಂಡು ಮನೆಯಿಂದ ಓಡಿಸಿದ್ರಲ್ಲ ನಮ್ಮಮ್ಮಯ್ಯನ. ಎಲ್ಲಿಗೋಯ್ತು ನಮ್ಮಮ್ಮಯ್ಯ? ಅಪ್ಪ ಎಲ್ಲಿ ಅಮ್ಮಯ್ಯ? ಎಲ್ಲೋಯ್ತು? ಎಲ್ಲಿ ಕಳ್ಸಿದ್ರಿ? ಏನೇ ರಾಣಿ ಹಿಂಗೆ ಕೇಳ್ತಾ ಇದ್ಯಾ? ನಿಮ್ಮ ಅಮ್ಮ ಏನು ನಾವೇನೇನು ಕಳಿಸಿಲ್ಲ, ಅವಳೇ ಮನೆ ಬಿಟ್ಟು ಹೋಗಿದ್ದಾಳೆ. ಇಷ್ಟಕ್ಕೂ ನಿಮ್ಮ ಅಮ್ಮ ಮನೆ ಬಿಟ್ಟು ಹೋಗ್ಯಾಳೆ ಅಂತ ನಿನಗೆ ಯಾರಮ್ಮ ಹೇಳಿದ್ರು? ಅಣ್ಣ ಏನೇ ಬಂದ. ಯಾಕೆ ಬಂದಿದ್ಯಾ ಅನ್ನೋದಕ್ಕೆ ಹೇಳಿಲ್ಲ. ನಾನು ತಿರ್ಗಾ ಬಿಡಿಸಿ ಕೇಳೋದಕ್ಕೆ ಹಿಂಗೆ ಜಗಳ ಆಯಿತು. ಹಿಂಗೆ ಕಳ್ಳ ದುಡ್ಡು ಕಿತ್ಕೊಳೋದ ನಾವು ಹೇಳಿ ಅಮ್ಮ ಹೇಳಿದ್ದೆ ನಂಬಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡು ಎಲ್ಲ ಹೋಗೈತೆ, ಇಲ್ಲಿಗೆ ಬಂದಿರ್ಬೋದೇನೋ ಅಂತಾನ ಬಂದಿದ್ದೀನಿ ಅಂತ ಅಂದ. ಅಮ್ಮ ಏನಾರ ಬಂದೈತೇನೋ ಅಂತಾನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದರೆ ಅಮ್ಮ ಇನ್ನೂ ಸಿಕ್ಕಿಲ್ಲ ಅನ್ನಂಗೆ ಆಯಿತು. ಅಪ್ಪ ಏನಪ್ಪ ಇದೆಲ್ಲನ? ಏನು ಮಾಡೋದಮ್ಮ ರಾಣಿ, ನನಗೂ ಅವಾಗ ನಂಬಕ್ಕಾಗಲಿಲ್ಲ. ನಿಮ್ಮ ಅಮ್ಮ ಹೇಳಿರೋದು ಸುಳ್ಳಿರ್ಬೋದೇನೋ ಅಂತ ಅನ್ನಿಸ್ಬಿಡ್ತು. ಕಳ್ಳ ಕಿತ್ಕೊಂಡು ಹೋದಾನೆ ಅಂದಾಗ. ಮುಂಚೆ ಒಂದ್ಸಲ ಹಂಗೆ ಆಗಿತ್ತು ತಾನೇ? ನಿಮ್ಮ ಅಮ್ಮ ಏನೇನೆ ಕಳ್ಳನಿಗೆ ಹೇಳಿ ಕಿತ್ಕೊಂಡು ಹೋಗಿ ಕೇಳಿದ್ಲ. ಈ ಸಲನೂ ಹಂಗೆ ಮಾಡಿ ಏನೋ ಕಿತಾಪತಿ ಮಾಡೋಕ್ಕೆ ಮಾಡ್ಯವಳೇನೋ ಅಂತ ನಾನು ನಂಬಲಿಲ್ಲ. ಹಂಗೆ ಅದಕ್ಕೆ ಬೇಜಾರು ಮಾಡ್ಕೊಂಡು ಬೆಳಗ್ಗೆ ಎದ್ದು ಎಲ್ಗೋ ಹೋಗ್ಬಿಟ್ಟವಳೆ. ಎಲ್ಲ ಕಡೆ ಹುಡ್ಕಾಡಿದ್ದಾಯ್ತು, ಎಲ್ಲೂ ಸಿಗಲಿಲ್ಲ ಕಣಮ್ಮ ರಾಣಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಮಾತಾಡ್ತಿದ್ವಿ. ನನಗೆ ಗೊತ್ತಿದೆ ನಮ್ಮಮ್ಮ ಕಾಣೆ ಆಗಕ್ಕೆ ಯಾರು ಕಾರಣ ಅಂತ ಚೆನ್ನಾಗಿ ಗೊತ್ತಿದೆ. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ಏನೇ ಹೇಳ್ತಾ ಇದೀಯ ರಾಣಿ? ಅಂದ್ರೆ ನಿಮ್ಮ ಅಮ್ಮಯ್ಯ ಏನು ಮನೆ ಬಿಟ್ಟು ಹೋಗಿಲ್ಲ ಅಂತನ ಯಾರಾದ್ರೂ ಒತ್ಕೊಂಡೋಗ್ಯಾರ ಅಂತ ಹೇಳ್ತಾ ಇದ್ಯಾ? ಹಂಗಂದ್ರೆ ಏನೇ ಯಾರು ಕಾರಣ ಅಂದ್ರೆ? ನಿಮ್ಮ ಅಮ್ಮಯ್ಯ ಮುನ್ಸ್ಕೊಂಡು ಹೋಗಿರೋದು. ಒಂದ್ಸಲ ಮಾಡಿ ತಪ್ಪನ ಪದೇ ಪದೇ ಮಾಡಿದ್ರೆ ಇನ್ನೇನಾಗುತ್ತೆ ಹೇಳಿ? ಯಾರು ನಂಬ್ತಾರೆ ಹೇಳು?
ನನಗೆ ಗೊತ್ತು ಕಣಜ್ಜಿ, ಈ ಮನೆಗೆ ನಮ್ಮ ಅಮ್ಮನ ಕಂಡ್ರೆ ಆಗಲ್ಲ ಅಂತನ ಇಲ್ದೇ ಇರೋರು ಮನೆಯವ್ರನ್ನೆಲ್ಲನ ಎತ್ತು ಕಟ್ಟಕ್ಕೋಸ್ಕರನ ಈ ತರ ಮಾಡಿದಾಳೆ. ಇದೇ ಒಂದು ಸಮಯ ಅಂತಾನ. ನನಗೆ ಗೊತ್ತಿದೆ ಇವಳೇ ಮಾಡಿರೋದು. ಏನ್ ಹೇಳ್ತಾ ಇದೀಯ ರಾಣಿ? ಇವಳೆ ಅಂದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ಯಾ? ಇನ್ಯಾರಣ್ಣ, ಈ ಮನೆಗೆ ನಮ್ಮ ಅಮ್ಮನ ಕಂಡ್ರೆ ಆಗದೆ ಇರೋರು ನಿನ್ನ ಹೆಂಡತಿ ಒಬ್ಬಳೇನಿ. ಅವಳೇ ಏನೋ ಮಾಡ್ಸಿದಾಳೆ. ಯಾರನ್ನ ರೌಡಿಗಳನ್ನ ಬಿಟ್ಟು ಕಿಡ್ನಾಪ್ ಮಾಡ್ಸಿರ್ಬೇಕು. ನಮ್ಮಮ್ಮಯ್ಯ ಏನು ತಪ್ಪು ಮಾಡಿಲ್ಲ. ಈಗ ನೀವೆಲ್ಲರೂ ಅನುಮಾನ ಪಟ್ರಿ ತಾನೆ? ಅದಕ್ಕೇನೆ ಮನೆ ಬಿಟ್ಟು ಹೋಗೈತೆ ಅನ್ನೋ ತರನ ನಾಟಕ ಮಾಡಕ್ಕೋಸ್ಕರನ ಇವಳೆ ಕಿಡ್ನಾಪ್ ಮಾಡಿಸಿ ಎಲ್ಲೋ ಬಚ್ಚಿಕ್ಕವಳೆ. ನಿನ್ನ ಹೆಂಡತಿನ ಕೇಳು ಮೊದ್ಲು. ಏ ರಾಣಿ, ಯಾಕೆ ಇಂತ ಮಾತಾಡ್ತಾ ಇದ್ಯಾ? ಶ್ರೀದೇವಿ ಹಂಗಾದ್ರೆ ನಿಮ್ಮಮ್ಮ ಇನ್ನ ಕಳ್ತನ ಮಾಡ್ಸಾಳೆ, ಒತ್ಕೊಂಡು ಹೋಗ್ರಿ ಅಂತಾನೆ ಯಾರ್ಗನ ಹೇಳವಳೆ ಅಂತ ನಾನು ಹೇಳ್ತಾ ಇರೋದು. ಅವಳು ಯಾಕೆ ಹಂಗೆ ಮಾಡ್ತಾಳೆ? ಅವಳಿಗೇನು ಇದರಿಂದ ಬರೋಂಥ ಲಾಭ? ಸುಮ್ಮನೆ ಇಲ್ದೇ ಇರೋದೆಲ್ಲ ನಾ ಯೋಚನೆ ಮಾಡಬೇಡ. ನಿಮ್ಮ ಅಮ್ಮನೇ ಮನೆ ಬಿಟ್ಟು ಹೋಗ್ಯವಳೆ ಅಷ್ಟೇನೆ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ, ಹುಡುಕ್ ಕೊಡ್ತಾರೆ. ಇಲ್ದೇ ಇರೋದೆಲ್ಲ ನಾ ಮಾತಾಡಬೇಡ. ಈಗ ಅಜ್ಜಿ ನೀವು ಸುಮ್ಮನೆ ಇರ್ರಿ. ನಾನು ಇಷ್ಟು ದಿನ ಮಾತಾಡ್ದೆ ಇದ್ನಲ್ಲ, ಅದಕ್ಕೆ ನೀವೆಲ್ಲರೂ ಅವಳ ಪರವಾಗಿ ಮಾತಾಡ್ತೀರ. ಅವಳಿಗೆ ಈ ಮನೆಗೆ ಬಂದಾಗಿಂದ ನಮ್ಮ ಅಮ್ಮನ ಮನೆಯಿಂದ ಆಚೆಗೆ ಓಡಿಸ್ಬೇಕು, ನನ್ನ ಈ ಮನೆಗೆ ಬರ್ದಂಗೆ ಮಾಡ್ಬೇಕು ಅಂಬೋದೇ ಇದ್ದಿದ್ದು. ಇದೇ ಒಳ್ಳೆ ಚಾನ್ಸು ಅಂತ ಹೇಳಿ ಕಿಡ್ನಾಪ್ ಮಾಡ್ತಾವಳೆ. ರೌಡಿಗಳಿಗೆ ದುಡ್ಡು ಕೊಟ್ಬಿಟ್ಟು. ನನಗೆ ಗೊತ್ತೈತಿ ನಮ್ಮ ಅಮ್ಮ ಏನಾದ್ರೂ ಹೆಚ್ಚು ಕಮ್ಮಿ ಆಗಿಬೇಕಲ್ಲ, ಅವಾಗಿರೋದು. ನಾನು ಈಗಲೇ ಹೋಗಿ ಇವಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಅಮ್ಮನ ಕಿಡ್ನಾಪ್ ಮಾಡ್ತಾವಳೆ. ನಮ್ಮ ಅಮ್ಮನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಇವಳಿಗೆ. ಮನೆಯಾಗ ಹೆಂಗು ಜಗಳ ಆಗೈತಿ. ಇವಾಗ ಎಲ್ಲರೂ ನನ್ನ ಮೇಲೆ ಯಾರು ಅನುಮಾನ ಪಡಲ್ಲ. ಎಲ್ಲರೂ ನಮ್ಮ ಅಮ್ಮನೇ ಹೋಗೈತೆ, ಮನೆ ಬಿಟ್ಟು ಹೋಗೈತೆ ಬೇಜಾರಾಗಿ ಅಂತಾನೆ ಎಲ್ಲರೂ ಅಂದ್ಕೊಂಬ್ಲಿ ಅಂತಾನ ಇವಳೇನೆ ಕಿಡ್ನಾಪ್ ಮಾಡಿಸಿದಾಳೆ. ರೌಡಿಗಳಿಗೆ ದುಡ್ಡು ಕೊಟ್ಟು. ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇವಳ ಮೇಲೆ. ಒದ್ದು ಒಳಗಾಗ್ತಾರೆ ಪೊಲೀಸ್ನವ್ರು ಇಟ್ಕೊಂಡೋಗಿ. ನೋಡ್ತಾ ಇರಿ ಶ್ರೀದೇವಿ, ನಿನಗೊಂದು ಗತಿ ಕಾಣಿಸ್ತೀನಿ ನಾನು. ಅಯ್ಯೋ ರಾಣಿ, ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನಾನು ಯಾಕೆ ನಿಮ್ಮ ಅಮ್ಮನ ಕಿಡ್ನಾಪ್ ಮಾಡ್ಸೋಣ ಹೇಳು? ಅಯ್ಯೋ, ನನಗೇನು ಅಂಥದ್ದು ಏನಾಗೈತೆ? ಅತ್ತೆಯಿಂದ ನನಗೇನು ತೊಂದರೆ ಆಗಿಲ್ಲ. ನಾನೇನೇನು ಯಾವತ್ತೂ ನಮ್ಮ ಅತ್ತೆನ ದ್ವೇಷ ಮಾಡಿಲ್ಲ. ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೋಳೆ ಅಲ್ಲ. ನೀನು ಸುಮ್ಮನೆ ಏನೇನೋ ಈ ಕಲ್ಪನೆ ಮಾಡ್ಕೊತಾ ಇದ್ಯಾ. ಯಾವುದೋ ತಗೊಂಡೋಗಿ ಯಾವುದಕ್ಕೊಲ್ಲಿ ಇದು ಮಾಡ್ತಾ ಇದ್ಯಾ. ನೀನು ಸುಮ್ಮನೆ ಇರ್ತೀಯ? ನಾನು ಯಾಕೆ ಮಾಡಿಸ್ಲಿ ಹೇಳಿ? ನನಗೆ ಅಂತ ರೌಡಿಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಿಮ್ಮ ಅಣ್ಣನೇ ಕೇಳು. ನಾನು ಎಲ್ಗಾನು ಹೋಗಿದ್ದೀನ ನೆನ್ನೆ ಇವತ್ತು? ಹೇಳ್ರಿ ನೀವೇನೆ. ನಿಮ್ಮ ತಂಗಿ ನೋಡ್ರಿ ನನ್ನ ಮೇಲೇನೆ ಅನುಮಾನ ಪಡ್ತಾ ಇದ್ದಾಳೆ, ನಾನೇ ಕಿಡ್ನಾಪ್ ಮಾಡಿಸಿದ್ದೀನಿ ಅಂತಾನೆ. ಅಯ್ಯೋ ಶ್ರೀದೇವಿ, ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಇರು. ಈ ರಾಣಿ ಅಮ್ಮಾಯಿ ಕಾಣಿಸ್ತಾ ಇಲ್ಲ ಒಂದು ಇದಕ್ಕೆ ನಿನ್ನ ಮೇಲೆ ಹೇಳ್ತಾ ಇದ್ದಾಳೆ. ಏ ರಾಣಿ, ನಿನ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಯಾಕೆ ಹಿಂಗೆ ಹೇಳ್ತಾ ಇದ್ಯಾ? ಶ್ರೀದೇವಿ ಅಂಥವಳಲ್ಲ. ಅಂಥವಳಾಗಿದ್ರೆ ನಾನು ಯಾವತ್ತೂ ಮನೆ ಬಿಟ್ಟು ಕಳಿಸ್ತಿದ್ದೆ. ಇಷ್ಟು ದಿನ ನಮ್ಮಮ್ಮಯ್ಯ ಇವಳ ಮೇಲೆ ಏನೇನೋ ದ್ವೇಷ ಸಾಧಿಸಿದ್ರು ಇವಳು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ ಗೊತ್ತಾ? ಯಾವಾಗಲೂ ಅತ್ತೆ ಅಂತ ಮರ್ಯಾದೆ ಕೊಟ್ಟಿದ್ದಾಳೆ. ಹೌದೌದು, ಇವಳು ಭಾರಿ ಮರ್ಯಾದೆ ಕೊಟ್ಟಿದ್ದಾಳೆ. ನಮ್ಮಮ್ಮಯ್ಯ ಮನೆಯಿಂದ ಆಚೆಗೆ ಮಾಡಿರ್ಲಿಲ್ವಾ? ಈಗ ಕಳ್ತನದ ಆರೋಪ ಹೇಳಿ ಈ ಮನೆಯವ್ರಿಗೆಲ್ಲನ ಮೊದಲು ಕಳ್ತನ ಮಾಡಿದಾಗ ಸುಳ್ಳು ಹೇಳಿತಲ್ಲ, ಈಗಲೂ ಸುಳ್ಳು ಹೇಳ್ತಾ ಇರ್ಬೋದು ಅಂತಾನ ಇವಳೇ ಹೇಳ್ಕೊಟ್ಟವಳೆ. ನೀವೆಲ್ಲರೂ ಇವಳು ಮಾತು ನಂಬಿದ್ದೀರ ತಾನೆ? ಇವಳಿಗೆ ಅನುಮಾನ ಬಂದೈತಿ, ಇವಳು ಎಲ್ಲರಿಗೂ ಹೇಳಿದಾಳೆ. ಅನುಮಾನ ಬರೋ ಥರ ಇವಳು ಮಾಡಿದಾಳೆ ಅಷ್ಟೇನೆ. ನೀವೆಲ್ಲರೂ ದಡ್ಡರಾಗಿದ್ದೀರಾ, ಇವಳು ಮಾತು ನಂಬಿದ್ದೀರಾ ಅಷ್ಟೇನೆ. ಅದಕ್ಕೆ ಈ ಥರ ಆಗಿರೋದು. ಏನಮ್ಮ ರಾಣಿ ಹಿಂಗೆ ಹೇಳ್ತಾ ಇದ್ಯಾ? ಶ್ರೀದೇವಿ ಯಾಕೆ ಹಂಗೆಲ್ಲ ಮಾಡ್ತಾಳೆ ಹೇಳು? ಅವಳು ಒಳ್ಳೆಯವಳು, ಸುಮ್ಮನಿರು. ಹಂಗೆಲ್ಲ ನಿಮ್ಮ ಅಮ್ಮಗೆ ಏನೂ ಆಗಿರಲ್ಲ. ಎಲ್ಲೋ ಬೇಜಾರಾಗಿ ಎಲ್ಲೋ ಹೋಗಿರ್ತಾಳೆ, ಸಿಗ್ತಾಳೆ. ನೋಡಪ್ಪ, ನೀವು ನಿಮ್ಮ ಸೊಸೆ ಮೇಲೆ ನಂಬಿಕೆ ಇಟ್ಟಿರ್ಬೋದು, ಆದರೆ ನನಗಂತೂ ಇವಳ ಮೇಲೆ ನಂಬಿಕೆ ಇಲ್ಲ. ನಾನು ಹೋಗಿ ಇವಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ನವ್ರಿಗೆ. ಒದ್ದು ಒಳಗಾಕಿ ಸರಿ ಬೆಂಡ್ ಎದ್ದಿರಿ, ಅವಾಗ ಬಾಯಿ ಬಿಡ್ತಾಳೆ. ನಮ್ಮ ಅಮ್ಮನ ತಗೊಂಡೋಗಿ ಎಲ್ಲಿ ಕೂಡಾಕೇಳೆ ಅಂತಾನೆ ಗೊತ್ತಾಗುತ್ತೆ. ಏ ರಾಣಿ, ಅವಳು ಯಾಕೆ ಹಂಗೆ ಮಾಡ್ತಾಳೆ? ಯಾಕೆ ಕೂಡಾಕ್ತಾಳೆ? ಎಳ್ಕೊಂಡೋಗಿ ನಿಮ್ಮ ಅಮ್ಮನ ಹೇಳು. ಅಷ್ಟಕ್ಕೂ ಎಳ್ಕೊಂಡು ಹೋಗಕ್ಕಾದ್ರೂ ಆಗುತ್ತಾ ಈ ಮನೆಯಿಂದನ? ನಾವೆಲ್ಲರೂ ಇದ್ದಂಗೆನಿ. ಅಜ್ಜಿ, ನಿಮ್ಗೆಲ್ಲ ನಮ್ಮಂಕ ಬೂದಿ ಎರ್ಚಾಳೆ ಇವಳು. ಎಲ್ಲಿ ಬಚ್ಚಿ ಕೇಳೆ ಅಂತಾನ ನನಗೆ ಗೊತ್ತಾಗಬೇಕು. ಇಲ್ದಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಅಯ್ಯೋ ದಯವಿಟ್ಟು ರಾಣಿ, ಈಗಲೇ ಅತ್ತೆ ಕಾಣಿಸ್ತಾ ಇಲ್ಲ ಅಂತ ನಮ್ಗೆಲ್ರಿಗೂ ಬೇಜಾರಾಗಿದೆ. ನೀನು ಅಂಥದ್ರಲ್ಲಿ ನಾನು ಕಿಡ್ನಾಪ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ರಾಣಿ, ದಯವಿಟ್ಟು ಇಲ್ಲ ಕಣೆ, ನಾನು ಅರ್ಥ ಮಾಡ್ಕೊ. ದೇವರಣೆಗೂ ನಾನು ಆ ಥರ ಕೆಲಸ ಮಾಡೋಳಲ್ಲ. ಬೇಕು ಅಂದರೆ ಎದುರುಗಡೆಗೆ ಮಾತಾಡ್ತೀನಿ, ಏನೇ ಮಾತಾಡೋದಿದ್ರು. ಅದು ಬಿಟ್ಬಿಟ್ಟು ನಮ್ಮನೆಯವ್ರನ್ನ ನಾನೇನೇ ಒತ್ಕೊಂಡು ಹೋಗಂಗೆ ಮಾಡ್ತೀನ? ರೌಡಿಗಳು ಯಾರು ರೌಡಿಗಳು ಅಂತಾರೆ? ಯಾರು ಗೊತ್ತೇ ಇಲ್ಲ ನನಗೆ. ನೀನು ನೋಡಿರಿ ಏನೇನೋ ಹೇಳ್ತಾ ಇದೀಯಾ ಮಾವ. ನಾನು ಆ ಥರ ಮಾಡ್ತೀನಿ, ನೀವೇ ಹೇಳ್ರಿ. ಆ ಥರ ಮಾಡಿದ್ಯೋ ಇಲ್ವೋ ಅಂತನ ಪೊಲೀಸ್ನವ್ರು ಬಂದು ಹೇಳ್ತಾರೆ. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಈಗಲೇನೆ. ರಾಣಿ ಅಪ್ಪ, ಅವಳು ಹೋಗ್ತಿದ್ದಾಳೆ, ನಿಲ್ಸಪ್ಪ. ಅಯ್ಯೋ ಅಜ್ಜಿ, ಏನಜ್ಜಿ ರಾಣಿ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದಾಳೆ? ನಾನು ಯಾಕಜ್ಜಿ ಅತ್ತೆನ ಕಿಡ್ನಾಪ್ ಮಾಡ್ಸೋಣ? ಬೇಜಾರು ಮಾಡ್ಕೋಬೇಡ, ಸುಮ್ಮನಿರ ಶ್ರೀದೇವಿ. ಇವಳಿಗೆಲ್ಲೋ ತಲೆ ಕೆಟ್ಟೈತೆ ಈ ರಾಣಿಗೆ. ಅಜ್ಜಯ್ಯಮ್ಮ ತಲೆ ಕೆಟ್ಟವಳು, ಮನೆ ಬಿಟ್ಟು ಎಲ್ಗೋ ಹೋಗಿ ಕುಪ್ಪಿಸ್ಕೊಂಡವಳೆ. ಇವಳು ನೋಡಿದ್ರೆ ನಿನ್ನ ಮೇಲೆ ಆಗ್ತಾ ಇದ್ದಾಳೆ, ನೀನು ಕಿಡ್ನಾಪ್ ಮಾಡಿಸಿದ್ಯಾ ಅಂತಾನೆ. ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಬತ್ತಾಳಿ ಮತ್ತೆ ಎಲ್ಗೂ ಹೋಗಿಲ್ಲ. ಅಯ್ಯೋ ದೇವ್ರೆ,
ಏನಪ್ಪ ಇದು ನನ್ನ ಮೇಲೆ ಒಂದಲ್ಲ ಒಂದು ಆರೋಪ ಬತ್ತಲೇ ಇದ್ದಾವೆ. ನಮ್ಮ ಅತ್ತಿಗೆ ನನಗೆ ಕಂಡ್ರೆ ಯಾಕೆ ಇಷ್ಟೊಂದು ದ್ವೇಷ ಈ ರಾಣಿಗೂ ನಮ್ಮ ಅತ್ತಿಗೂ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.